ಹಂತದಲ್ಲಿ ನನ್ನ ತಮ್ಮಂದಿರುಬ್ಬರು ಬೆಳೆದು ದೊಡ್ಡವರಾಗಿ ನಿಂತಿದ್ದಾರೆ. ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಾದ ಗಂಗಾ ನನ್ನ ಸೊಸೆ ಅವಳು ಬೆಳೆದು ದೊಡ್ಡವಳಾಗಿದ್ದಾಳೆ. ಈ 3 ಜನರ ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಭಾರ ಇಳಿದಾಗೆ. ಇದಕ್ಕೆಲ್ಲ ದಾರಿ ತೋರಿಸುವನು ನೀನೇ ಭಗವಂತ. ಏನ್ ಭಾವ ಒಬ್ಬರೇ ನಿಂತ್ಕೊಂಡು ಯಾರ್ದೋ ಮದ್ವೆ ವಿಷಯ ಅಂತ ಮಾತಾಡ್ತಾ ಇದ್ರಿ? ಯಾರ ಮದುವೆ ವಿಚಾರ ಮಾಡ್ತಾ ಇದ್ದೀರಾ? ನೋಡಮ್ಮ, ಇನ್ಯಾರ್ದಮ್ಮ ಮದುವೆ ವಿಷಯ? ನಿಮ್ಮ ಮದುವೆ ವಿಷಯನೇ ದೇವರಲ್ಲಿ ಕೇಳ್ತಾ ಇದ್ದೆ. ನೋಡಮ್ಮ ಗಂಗಾ, ನಿನಗೊಂದು ಮಾತು ಕೇಳ್ತಾ ಇದ್ದೀನಿ. ಆ ಮಾತನ್ನು ನೀನು ನಡೆಸ್ಕೊಡ್ತೀಯ? ನೋಡಿ ಬಾಬಾ, ತಂದೆ ತಾಯಿಗಳ ಕಳ್ಕೊಂಡು ಅನಾಥೆಯಾಗಿರುವ ನನಗೆ ನೀವೇ ತಂದೆಯಾಗಿ ತಾಯಿಗೆ ಜೋಪಾನ ಮಾಡಿದ್ದೀರಾ. ನಿಮ್ಮ ಮಾತನ್ನ ನಾನು ಕೇಳ್ತಾ ಇದ್ದೀನ. ನೀವೇನೇ ಕೇಳಿದ್ರೆ ನಾನು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ. ತುಂಬ ಸಂತೋಷ ಆತವ. ನೋಡು ಗಂಗಾ, ಬೆಳೆದು ದೊಡ್ಡವಳಾಗಿದೆಯಾ. ನಿನ್ನನ್ನು ನನ್ನ ತಮ್ಮನಾದ ಅರ್ಜುನಿಗೆ ತೆಗೆದುಕೊಂಡು ಮದುವೆ ಮಾಡಬೇಕಂತ ಯೋಚನೆ ಮಾಡಿದ್ದೇನೆ. ಈ ಮಾತಿಗೆ ಒಪ್ಪಿತಾನೆ? ನೋಡಿ ಬಾಬಾ, ಹೂವಿನ ಜೊತೆ ನಾರು ಸೇರಿ ಸ್ವರ್ಗ ಸೇರಿತು ಎನ್ನುವ ಹಾಗೆ ಕೋಟಿ ವಿದೆಗಿಂತ ಮೇಟಿ ವಿದೆ ಮೇಲೆಂದು ಬಾಳುತ್ತಿರುವ ಅರ್ಜುನ್ ಮಾವನನ್ನ ನಾನ್ ಕೈ ಹಿಡಿಬೇಕಾದ್ರೆ ನಿಜಕ್ಕೂ ನಾನು ಭಾಗ್ಯಶಾಲಿ ಮಾವ. ಬಾಬಾ, ನೀವು ಈಗ ಈ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ನಿಜಕ್ಕೂ ನೀವು ನನ್ನ ಪಾಲಿನ ದೇವರು ಇದ್ದ ಹಾಗೆ. ನನಗೆ ಆಶೀರ್ವಾದ ಮಾಡಿ. ಅಣ್ಣ ಅದಕ್ಕೆ ಏನೋ ವಿಚಾರ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಏನು ವಿಚಾರ ಮಾಡ್ತಾ ಇದ್ರಣ್ಣ? ಏನಿಲ್ಲಪ್ಪ, ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಅಂದರೆ ಗಂಗಾ ಬೆಳೆದು ದೊಡ್ಡವಳಾಗಿದ್ದಾಳೆ. ನನ್ನ ಅರ್ಜುನ ಅವನಿಗೂ ವಯಸ್ಸಾಗಿದೆ, ನಿನಗೂ ವಯಸ್ಸು ಬೆಳೀತಾ ಬಂದಿದೆ. ಅದಕ್ಕೆ ಗಂಗಾಳನ್ನು ಅರ್ಜುನ ತೆಗೆದುಕೊಂಡು ಮದುವೆ ಮಾಡಬೇಕು. ನಿನಗೊಂದು ಯಾವುದಾದ್ರೂ ಬಡವರು ಹುಡುಗಿನ ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಭಾರ ಇಳದಾಗೆ ಅಂತ ಗಂಗಾ ನಾನು ಮಾತಾಡ್ತಾ ಇದ್ದೀನಿ. ಅಣ್ಣ, ಬಡವರು ಅಂತ ಯಾಕೆ ಚುಚ್ಚು ಮಾತಾಡ್ತೀಯ ಅಣ್ಣ? ಯಾಕೆ ಬಡವರು ಆದವರು ಶ್ರೀಮಂತರ ಮನೆ ಹೆಣ್ಮಕ್ಳನ್ನ ಮದ್ವೆ ಆಗ್ಬಾರ್ದು ಅಂತ ಏನಾದ್ರು ರೂಲ್ಸ್ ಐತೋ ಅಥವಾ ಕಾನೂನು ಐತೋ? ಅರೆ ಶಂಕರ, ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ನೋಡೋಣ, ನನ್ನ ಮದ್ವೆ ವಿಚಾರದಲ್ಲಿ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ನಿನ್ನ ನಿರ್ಧಾರ? ಅಣ್ಣ, ಈ ಊರಿನ ಅಗರ್ಭ ಶ್ರೀಮಂತ ಜಯರಾಜ್ ಗೌಡ್ರು ಇದ್ದಾರಲ್ಲ, ಜಯರಾಜ್ ಗೌಡ್ರು ಇದ್ದಾರೆ. ಅವ್ರ ತಂಗಿ ಶೀಲಾ ಅಂತ. ಶೀಲಾ ಅಂತ? ಹಾ, ಶೀಲಾ ನಾನು ಕಾಲೇಜಲ್ಲಿ ಓದ್ತಾ ಇದ್ದೀವಿ. ಏನು ಶೀಲಾ ನೀನು ಕಾಲೇಜಿನಲ್ಲಿ ಓದ್ತಾ ಇದ್ರ? ಈಗ ಇಬ್ರಿಗಿಬ್ರು ಮನಸಾರೆ ಪ್ರೀತಿಸ್ತಾ ಇದ್ದೀವಿ. ಏನು ಪ್ರೀತಿ ಮಾಡ್ತಾ ಇದ್ದೀರಾ? ಅಷ್ಟೇ ಅಲ್ಲಣ್ಣ, ನಾನ್ ಮದ್ವೆ ಮಾಡ್ಕೋಬೇಕಂತ ನಿರ್ಧಾರ ಕೂಡ ಮಾಡಿದ್ದೀನಿ. ನೀನು ಮನುಷ್ಯನೋ ರಾಕ್ಷಸನೋ? ನನ್ನ ವೈರಿಯಾದ ಜೈರಾಜ್ ತಂಗಿನ ಪ್ರೀತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನೀನು ಮನುಷ್ಯನೇನೋ? ನಾಚಿಕೆ ಬರೋದಿಲ್ಲ ನನ್ನ ಜನ್ಮಕ್ಕೆ? ವಿದ್ಯಾಭ್ಯಾಸ ಕಲಿಸಿ ನನ್ನ ತಮ್ಮ ಒಬ್ಬ ನೌಕರಿದಾರ ಆಗ್ಲಿ ಅಂತ 100 ಕನಸು ಕಂಡುಕೊಂಡಿದ್ದೆ. ಪ್ರೀತಿ ಪ್ರೇಮ ಅಂತ ಪ್ರೀತಿ ಮಡಿಯುವಲ್ಲಿ ಬಿದ್ದು ಒದ್ದಾಡ್ತಾ ಇದೆಯಲ್ಲೋ ಮೂರ್ಖ! ನಾಚಿಕೆ ಬರೋದಿಲ್ಲ ನನ್ನ ಜನ್ಮಕ್ಕೆ? ಯಾಕಣ್ಣ ಎಲ್ರು ಒಂಥರ ಇದ್ರ? ಏನ್ ನಡೀತಾ ಇದೆ ಮನೆಯಲ್ಲಿ? ನೋಡ ಅರ್ಜುನ, ಅದನ್ನ ಆಮೇಲೆ ಹೇಳ್ತೀನಿ. ನಿನಗೊಂದು ಮಾತು ಕೇಳ್ಬೇಕಂತ ಮಾಡಿದ್ದೇನೆ. ಆ ಮಾತನ್ನು ನೀನು ನಡೆಸ್ಕೊಡ್ತಿದ್ದ? ಒಂದೇ ಕಣ, ನೀನ್ 100 ಮಾತು ಕೇಳಿದ್ರು ನಡೆಸ್ಕೊಡ್ತೀನಿ. ತುಂಬಾ ಸಂತೋಷಪ್ಪ. ನೋಡು, ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲಿಯಾದ ಗಂಗಾಳನ್ನ ನಿನ್ನ ಜೊತೆ ಮದುವೆ ಮಾಡ್ಬೇಕಂತ ವಿಚಾರ ಮಾಡಿದ್ದೇನೆ. ಈ ಮಾತಿಗೆ ನೀನು ಒಪ್ಪಿಗೆ ತಾನೆ? ಅಣ್ಣ, ಚಿಕ್ಕವನಿರ್ಬೇಕಾದ್ರೆ ತಂದೆ ತಾಯಿ ಕಳೆದುಕೊಂಡು ತಬ್ಬಲಿ ಆದೆ. ತಂದೆ ತಾಯಿ ಕಳೆದುಕೊಂಡು ತಬ್ಬಲಿ ಆದ ಈ ಕಂದನಿಗೆ ತಂದೆ ತಾಯಿಗಿಂತ ಹೆಚ್ಚಿನ ಪ್ರೀತಿ ಕೊಟ್ಟು ಸಾಕಿ ಸಲುವಿದ ನನ್ನ ಪಾಲಿನ ತಂದೆ ತಾಯಿ ನೀನು. ನೀನು ಕೈ ಮಾಡಿ ತೋರಿಸಿದ ಕಣ್ಣಿಗೆ ಕಣ್ ಮುಚ್ಚಿ ತಾಳಿ ಕಟ್ತೀನಿ ನಾ. ಈ ಮಾತು ಇದು ನನ್ನ ತಮ್ಮ ಅಂದ್ರೆ ನೋಡ್ದೇನೋ, ಕೇಳ್ದೇನೋ ನಿನ್ನ ಅಣ್ಣನ ಮಾತನ್ನ? ಅಣ್ಣನ ಮಾತು ಕೇಳಿ ಆದ್ರೂ ಬುದ್ಧಿ ಕಲ್ತ್ಕೋ. ಯಾಕಣ್ಣ, ಯಾಕೆ ಶಂಕರನ ಪದೇ ಪದೇ ಬೈತಾ ಇದ್ಯಾ? ಶಂಕರ ಏನ್ ತಪ್ಪು ಮಾಡಿದ ಅಂತ ಅವನನ್ನು ಬೈತಾ ಇದ್ಯಾ? ಅರ್ಜುನ ಏನ್ ತಪ್ಪು ಮಾಡಿದಾನ, ಏನ್ ತಪ್ಪು ಮಾಡಿದಾನೆ ಅಂತ ಅವನು ಕೇಳಿ ಹೇಳ್ತಾನೆ. ಅಂದ್ರೆ ಶಂಕರ ಯಾವ್ದಾದ್ರು ಹುಡುಗಿನ ಪ್ರೀತಿಸಿರ್ಬೇಕು. ಶಂಕರ್, ಏನು ಯೋಚನೆ ಮಾಡ್ಬೇಡ, ಯಾವ ಹುಡುಗಿನ ಪ್ರೀತಿಸ್ತೀಯ ಅಂತ ಹೇಳು, ನಾನೇ ಮುಂದೆ ಮದುವೆ ಮಾಡ್ತೀನಿ. ಅಣ್ಣ, ಅದು ಹೇಳು. ಯಾಕೆ ಹೇಳೋದಕ್ಕೆ ನಾಚಿಕೆ ಬರ್ತಾ ಇದೆಯಾ? ಎಲ್ಲಿ ಹೇಳಿದ್ರೆ ನನ್ನ ಮದುವೆ ಮಾಡಿಸೋದಿಲ್ಲ ಅಂತ ಭಯ ಇದೆಯಾ? ಅರ್ಜುನ, ನಾನು ಹೇಳ್ತೀನಿ, ಅವನು ಏನು ಗಣಂದಾರಿ ಕೆಲಸ ಮಾಡಿದ್ದಾನೆ ಅಂತ.
ನನ್ನ ತಮ್ಮ ವಿದ್ಯಾವಂತನಾಗ್ಲಿ ಬುದ್ಧಿವಂತನಾಗ್ಲಿ ಅಂತ ನಾವು ಕಾಲೇಜ್ ಕಳಿಸಿದ್ರೆ ಇವನು ಪ್ರೀತಿ ಮಾಡಿದನಂತ ಪ್ರೀತಿ. ಅದೇ ಯಾರನ್ನ ಪ್ರೀತಿ ಮಾಡಿದ ಹೇಳೇನ? ಅದನ್ನೇ ಹೇಳ್ತೀನಪ್ಪ, ಪ್ರೀತಿ ಮಾಡಿದ್ದು ಹಂತಂತವ್ರನ್ನಲ್ಲ, ನನ್ನ ನಿನ್ನ ವೈರಿಯಾದ ಜೈರಾಜ್ ಸಾವ್ಕಾರ್ ತಂಗಿನ ಪ್ರೀತಿ. ಹೋಗಿ ಹೋಗಿ ಹಾವಿನ ಹೊತ್ತಿನ ಮೇಲೆ ಕಾಲಿಟ್ರ ಕಚ್ಚಿ ವಿಷ ಕಕ್ಕದೆ ಬಿಟ್ಟಿದ್ದೆ ಆ ವಿಷ ಸರ್ಪ. ನನ್ನ ಬದ್ಧ ವೈರಿ ಜೈರಾಜನ ತಂಗಿನ ತಂದು ಈ ಮನೆಗೆ ಸೊಸೆ ಮಾಡ್ತೀನಿ ಅನ್ನೋದು ನಿನ್ನ ಮೂರ್ಖತನ. ಈ ಜನ್ಮದಲ್ಲಿ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಯಾಕಣ್ಣ, ನೀನ್ ಪ್ರೀತಿ ಮಾಡ್ತಿರೋ ಗಂಗಾನ್ ಬೇಕಾದ್ರೆ ನೀನ್ ಮದ್ವೆ ಆಗ್ಬಹುದು. ಅದೇ ನಾನ್ ಶೀಲಾನ್ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ರೆ ತಪ್ಪ? ಶಂಕರ್, ಪ್ರೀತಿ ಮದುವೆ ಆಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕಣ. ನಿನ್ನನ್ನ ಪ್ರೀತಿಸಿ ಮದುವೆಯಾಗಿ ಈ ಮನೆಗೆ ಬರುವ ಹೆಣ್ಣು ಸುಮತಿ ಶ್ರೀಮತಿ ಆಗಿರಬೇಕೇ ವಿನ ಮನೆಗೆ ಬಂದು 3 ದಿನದಲ್ಲಿ ಮನೆ ಒಡೆದು 3 ಬಾಗಿಲ ಮಾಡುವ ನೀಚ ಹೆಣ್ಣು ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೋಡೋಣ, ನಾನು ಜೀವನದಲ್ಲಿ ಯಾರನ್ನ ಮದುವೆ ಮಾಡ್ಕೋಬೇಕು, ಯಾರನ್ನ ಪ್ರೀತಿ ಮಾಡ್ಬೇಕಂತ ಅದು ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನಿಮ್ಮಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಏನು ನಮ್ಮ ಎದುರು ರೀತಿ ಮಾತಾಡಿಸು ಮುಂದುವರೆದು ಬಿಟ್ಟಿಯಾ? ತಪ್ಪಲ್ಲ, ನಾವು ತಪ್ಪಲ್ಲ. ತಂದೆ ತಾಯಿ ಇಲ್ಲದ ತಪ್ಪಲ್ಲಿ ನನ್ನ ತಮ್ಮನ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ನಮ್ಮೆಲ್ಲ ಕೆಲಸ ಮಾಡುದಲ್ಲ, ಇನ್ನೊಬ್ಬರೆಲ್ಲ ಕೂಲಿ ಮಾಡಿ ಅವರು ಬಿಕಾಂ ಪದವೀಧರ ಮಾಡಿದಿಲ್ಲ, ಅದು ನೀನು ತಪ್ಪ. ತಂದೆ ತಾಯಿ ಇಲ್ಲದ ನನ್ನ ತಮ್ಮ ಮುದ್ದಾಗಿ ಬೆಳೆದು ದೊಡ್ಡವನಾಗ್ಲಿ ಅಂತ ಹಗಲಿರುಳು ಕಣ್ಣೀರು ಸುರಿಸಿ ಇಷ್ಟೆತ್ತರಕ್ಕೆ ಬೆಳೆಸಿದ್ಯಲ್ಲ, ಅದು ನಿನ್ನ 2ನೆಯ ತಪ್ಪು. ಶಂಕರ, ಮುತ್ತು ಕೊಡೋಳು ಬಂದ ಮೇಲೆ ತುತ್ತು ಕೊಟ್ಟವರನ್ನ ಮರಿಬಾರ್ದು ಅಂತ ಹೇಳ್ತಾರೆ. 20 ವರ್ಷ ಬೆಳೆಸಿದ ಅಣ್ಣನ ಪ್ರೀತಿಗಿಂತ 5 ನಿಮಿಷ ಅಪ್ಪಿ ಮುತ್ತಾಡುವ ಹೆಣ್ಣಿನ ಪ್ರೀತಿ ನಿನಗೆ ಹೆಚ್ಚಾಯ್ತೇನೋ? ದಯವಿಟ್ಟು ಇದೊಂದು ಮಾತು, ನನ್ನ ಮಾತು ಕೇಳಿ. ಈ ಮದುವೆ ಬೇಡ ಶಂಕರ್, ನಿನ್ ಕಾಲ್ ಬೇಕಾ? ನೋಡೋಣ, ಈ ನಿಮ್ಮ ಮೊಸಳೆ ಕಣ್ಣಿಗೆ ಕರಗಲಾರದು ಈ ಶಂಕರನ ಮನ. ನಾನ್ ಮದ್ವೆ ಅಂತ ಆದ್ರೆ ಅದು ಶೀಲಾಳನ್ನೇ. ಅದನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನಂತೂ ಬದಲಾಗಿದ್ದೀನಿ. ಆದಷ್ಟು ಬೇಗ ನೀವು ಬದಲಾಗ್ರಿ. ಬರ್ತೀನಿ. ಕೇಳಿದೇನು ಅರ್ಜುನ ಶಂಕರ ಆಡೋ ಮಾತನ್ನ? ಅವನಿಗೆ ಬುದ್ಧಿ ಮಾತು ಹೇಳಿದ್ರೆ ನಾವು ಹಾಕೋ ಕಣ್ಣೀರು ಮೊಸಳೆ ಕಣ್ಣೀರಂತೆ ಅವನಿಗೆ. ತಮ್ಮ ವಿದ್ಯಾವಂತನಾಗ್ಲಿ ಬುದ್ಧಿವಂತನಾಗ್ಲಿ ಅಂತ ನಾವು ಎಷ್ಟೊಂದು ಕಷ್ಟಪಟ್ಟಿವಿ. ಆದ್ರೆ ನಮ್ಮ ಕಣ್ಣಲ್ಲಿ ನೀರು ಬಂದ್ರೆ ಮೊಸಳೆ ಕಣ್ಣೀರು ಅನಿಸ್ತಾ ಇದೆಯಲ್ಲ. ನೋಡಿ ಅರ್ಜುನ, ಶಂಕರನ ಮದುವೆ ವಿಚಾರದಲ್ಲಿ ಅವೆಲ್ಲ ಈ ರೀತಿ ಮಾತಾಡ್ತಾ ಇದ್ದಾನೆ. ಅವನ ಮದುವೆ ವಿಚಾರದಲ್ಲಿ ನನಗೇನು ತಿಳಿತಾ ಇಲ್ಲ. ನೀನೇ ಏನಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಳಪ್ಪ. ನನ್ನ ತೋಟದ ಕಡೆ ಕೆಲಸ ಇದೆ, ಬರ್ತೀನಿ. ಮಾವ, ಶಂಕರ್ ಮಾವ ನೋಡಿದ್ರೆ ನಾನು ಅವಳನ್ನೇ ಪ್ರೀತಿಸ್ತಾ ಇದ್ದೀನಿ, ಮದ್ವೆ ಅಂತಾದ್ರೆ ಅವಳನ್ನಂತ ಅಷ್ಟೊಂದು ನಿಷ್ಠುರವಾಗಿ ಹೇಳಿ ಹೊರಟೋದು. ಈಗ ಭಾವ ನೋಡಿದ್ರೆ ಈ ವಿಷಯದಲ್ಲಿ ನನಗೇನು ತೋಚ್ತಾನೆ ಇಲ್ಲ. ನೀನೇ ಏನ್ ನಿರ್ಧಾರ ತೆಗೆದುಕೊಳ್ತಿ ತಗೋ ಅಂತ ಹೇಳಿದ್ರು. ಇಂಥ ಪರಿಸ್ಥಿತಿಯಲ್ಲಿ ನೀವು ಯಾವ ನಿರ್ಧಾರ ತೆಗೆದುಕೊಳ್ತೀರಾ ಮಾವ? ತಗೋತೀನಿ. ನನ್ನ ತಮ್ಮನ ನಗುವಿನಲ್ಲಿ ನನ್ನ ದುಃಖ ಅಡಗಿದೆ ಎಂದಾದ್ರೆ ನಾನು ದುಃಖ ಪಟ್ಟು ನನ್ನ ತಮ್ಮನ ನಗಿಸ್ತೀನಿ. ನನ್ನ ತಮ್ಮನ ಸಂತೋಷದಲ್ಲಿ ನನ್ನ ಕಣ್ಣೀರು ಅಡಗಿದೆ ಎಂದಾದ್ರೆ ನಾನು ಕಣ್ಣೀರಾಕಿ ನನ್ನ ತಮ್ಮನ ಸಂತೋಷ ಪಡಿಸ್ತೀನಿ. ಶರಣಾಗ್ತೀನಿ ಗಂಗಾ. ನನ್ನ ಬದ್ಧ ವೈರಿ ಜೈರಾಜನಿಗೆ ಶರಣಾಗಿ ಕನ್ಯಾದಾನ ಕೇಳ್ತೀನಿ. ನಾನು ನಿನ್ನ ಮಾತು ಕೇಳ ಕೇಳಿ ಮಾವ.
ನನ್ನನ್ನ ಒತ್ತಾಯಕ್ಕಾಗಿ ನನ್ನ ಮದುವೆಯಾಗಲು ಒಪ್ಪಿಕೊಂಡ್ಯೋ ಇಲ್ಲ ನನ್ನ ಮೇಲಿರುವ ಪ್ರೀತಿಗಾಗಿ ಒಪ್ಪಿಕೊಂಡ್ಯೋ? ಇಲ್ಲ ಮಾವ, ನಾನು ನನ್ನ ಮನಸ್ಸಲ್ಲಿ ಒಪ್ಕೊಂಡು ನಿಮ್ಮನ್ನ ಮದ್ವೆ ಆಗ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದು. ಮಾವ, ನಾನೊಂದ್ ಮಾತು ಕೇಳು. ನೀವು ಕೂಡ ನನ್ನ ಮೇಲೆ ಇಷ್ಟ ಇಂದನೇ ಮದ್ವೆ ಆಗ್ಬೇಕು ಅಂತ ಒಪ್ಕೊಂಡಿದ್ದು ಅಥವಾ ಭಾವ ಹೇಳಿದ್ರು ಅಂತ ಕನಿಕರತೆಯಿಂದ ಒಪ್ಪಿಕೊಂಡಿದ್ದು?